ಆತ್ಮೀಯರೇ, ಇನ್ನೊಂದು ತಮಗೆಲ್ಲ ಆಧಾರ ಸ್ವಾಗತ. ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ಶಿಕ್ಷಣ ಪೇಪಾಸುಗಳೇ, ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ವಿಷಯ ವಸ್ತು ಪ್ರಪಂಚದ ಪ್ರಮುಖ ಜಲರಾಶಿಗಳು ಅಂದರೆ ಜಲಸಂಧಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ಅಂದ್ಕೊಂಡಿದ್ದೇನೆ. ಉಪಯೋಗ ಬರಲಿ ಎಂಬುದು ನನ್ನ ಸದಾಶಯ. ಜಲಸಂಧಿಗಳು ಅಂದರೆ ಏನು? ಭೂಗೋಳದ ಬರುವಂಥದ್ದು. ಕೇವಲ ಎರಡು ಜಲರಾಶಿಗಳನ್ನು ಜೋಡಿಸುವ ಕಿರಿದಾದ ಹಾದಿಗಳಲ್ಲ ಜಲಸಂಧಿ ಅಂದರೆ. ಇವು ಅಂತಾರಾಷ್ಟ್ರೀಯ ವ್ಯಾಪಾರ, ನೌಕಾಯಾನ, ಯುದ್ಧತಂತ್ರದ ದೃಷ್ಟಿಯಿಂದ ಅತಿ ಮಹತ್ವದ ಚಾಕ್ ಪಾಯಿಂಟ್ಸ್. ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಅತ್ಯಂತ ಉಪಯುಕ್ತವಾಗಿರುವ ಮಾಹಿತಿ. ಜಗತ್ತಿನ ಪ್ರಮುಖ ಜಲಸಂಧಿಗಳು ನೋಡ್ಕೊಂಡು ಬರುವ ಈ ಹಿಂದೆ ಹಾಕಿದ್ದ ನಾನು ಮತ್ತೊಮ್ಮೆ ಅನೇಕ ವಿದ್ಯಾರ್ಥಿಗಳು ಸಾರ್ ಇನ್ನೊಮ್ಮೆ ಇರಲಿ ಜಲಸಂಧಿಗಳ ಪಟ್ಟಿನೇ ಕಳಿಸ್ಕೊಡಿ ಎಂದಿದ್ದರು. ಅವರಿಗಾಗಿ ಈ ಪ್ರಯತ್ನ. ಹೋರ್ಮೋಸ್ ಜಲಸಂಧಿ ಇದು ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯನ್ನು ಸಂಪರ್ಕ ಮಾಡುತ್ತೆ. ಇದರ ವಿಶೇಷ ಮಹತ್ವ ಅಂದರೆ ಜಾಗತಿಕ ತೈಲ ಪೂರೈಕೆಯ ಜೀವನಾಡಿಯೇ ಹೋರ್ಮೋಸ್. ಇನ್ನೊಂದು ಪಾಕ್ ಜಲಸಂಧಿ ಬಂಗಾಳ ಕೊಲ್ಲಿ ಮತ್ತು ಮನ್ನಾರ್ ಕೊಲ್ಲಿಯನ್ನು ಸಂಪರ್ಕ ಮಾಡುತ್ತೆ. ಭಾರತ ಶ್ರೀಲಂಕಾ ಮಧ್ಯದ ಐತಿಹಾಸಿಕ ಮಾರ್ಗ ಪಾಕ್ ಜಲಸಂಧಿ. ಮೂರನೇದು ಮಲಕ್ಕಾ ಜಲಸಂಧಿ ಅಂಡಮಾನ್ ಮತ್ತು ಜಾವಾ ಸಮುದ್ರ ಸಂಪರ್ಕಿಸುವ ಜಲರಾಶಿಗಳಿವೆ. ಏಷ್ಯಾ ಪೆಸಿಫಿಕ್ ನಡುವಿನ ಮುಖ್ಯ ವ್ಯಾಪಾರ ಮಾರ್ಗ ಇದಾಗಿದೆ. ಬೇರಿಂಗ್ ಜಲಸಂಧಿ ಆರ್ಕಿಟಿಕ್ ಮತ್ತು ಪೆಸಿಫಿಕ್ ಸಾಗರ, ಏಷ್ಯಾ ಮತ್ತು ಅಮೆರಿಕಾದ ಸಂಪರ್ಕ ಬಿಂದು ಆಗಿದೆ. ಡೋವರ್ ಜಲಸಂಧಿ ಬ್ರಿಟನ್ ಮತ್ತು ಫ್ರಾನ್ಸ್, ಯುರೋಪಿಯನ್ ವ್ಯಾಪಾರಕ್ಕೆ ಮುಖ್ಯವಾದ ಮಾರ್ಗ. ಮೆಗಲನ್ ಜಲಸಂಧಿ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರ, ದಕ್ಷಿಣ ಅಮೆರಿಕದ ನೌಕಾಯಾನ ಮಾರ್ಗ. ಬೇಬಲ್ ಮುಂದೇಬ್ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರ, ಸುಯೇಜ್ ಕಾಲುವೆಯ ಪ್ರವೇಶ ದ್ವಾರ. ಕೊರಿಯನ್ ಜಲಸಂಧಿ ಸುಶಿಮಾ ಅಂತೇವೆ, ಜಪಾನ್ ಮತ್ತು ಹಳದಿ ಸಮುದ್ರ ಸಂಪರ್ಕ ಜಲರಾಶಿಗಳು. ಸುಯೇಜ್ ಕಾಲುವೆಯಾಗಿದ್ದು ಪ್ರವೇಶ ದ್ವಾರವಾಗಿದೆ. ಬಾಲಿ ಜಲಸಂಧಿ ಜಾವಾ ಬಾಲಿ ದ್ವೀಪ ಪ್ರಾದೇಶಿಕ ಮಾರ್ಗ ಇದು. ಡೇವಿಸ್ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಬ್ಯಾಫಿನ್ ದ್ವೀಪ ಉತ್ತರ ಅಟ್ಲಾಂಟಿಕ್ ಮಾರ್ಗ. ಫ್ಲೋರಿಡಾ ಜಲಸಂಧಿ ಫ್ಲೋರಿಡಾ ಮತ್ತು ಕ್ಯೂಬಾ ಕೆರಿಬಿಯನ್ ಮಾರ್ಗ ಇದು. ಸುಂದ ಅಥವಾ ನ್ಯಾಂಡಿ ಜಾವಾ ಮತ್ತು ಸುಮತ್ರ ಸಂಪರ್ಕಿಸ್ತಕ್ಕಂಥ ಜಲರಾಶಿಗಳು. ಇವು ಪ್ರಾದೇಶಿಕ ನೌಕಾಯಾನಕ್ಕೆ ಮಹತ್ವ ಪಡೆದಿದೆ. ಮೆಸ್ಸಿನಾ ಜಲಸಂಧಿ ಇಟಲಿ ಮತ್ತು ಸಿಸಿಲಿ ಭೂಮಧ್ಯ ಸಮುದ್ರ ಮಾರ್ಗ. ತೈವಾನ್ ಜಲಸಂಧಿ ಚೀನಾ ಮತ್ತು ತೈವಾನ್ ಪೂರ್ವ ಏಷ್ಯಾ ವ್ಯಾಪಾರ. ಟೋರೆಸ್ ಜಲಸಂಧಿ ಆಸ್ಟ್ರೇಲಿಯಾ ಮತ್ತು ನ್ಯೂ ಗಿನಿಯಾ ಪೆಸಿಫಿಕ್ ಹಿಂದೂ ಮಹಾಸಾಗರ ಸಂಪರ್ಕ ಮಾರ್ಗ. ವಿಶೇಷವಾಗಿ ನೋಡಬೇಕಾಗಿರೋದು ನಾವು ಹೋರ್ಮೋಸ್ ಜಲಸಂಧಿಯ ಬಗ್ಗೆ. ಹೋರ್ಮೋಸ್ ಜಲಸಂಧಿ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಯಲ್ಲಿ ಅತ್ಯಂತ ಸಂವೇದನಾಶೀಲ ಮಾರ್ಗ. ಇದು ತೈಲದ ಜೀವನಾಡಿಯಾಗಿದೆ. ಅಂತಾರಾಷ್ಟ್ರೀಯ ರಾಜಕೀಯ ಹೊಂದಿದೆ. ಭೌಗೋಳಿಕ ಸ್ಥಾನ ಅದರದ್ದೇ ಹೊಂದಿರ್ತದೆ. ಜಾಗತಿಕ ತೈಲ ಮತ್ತು ನೈಸರ್ಗಿಕ ಅನಿಲ ಪೂರೈಕೆಯ ಸಿಂಹಪಾಲು ಈ ಮಾರ್ಗದ ಮೂಲಕವೇ ನಡೆಯುತ್ತದೆ. ಈ ಪ್ರದೇಶದ ಯಾವುದೇ ಅಸ್ಥಿರತೆ ತಕ್ಷಣವೇ ಜಾಗತಿಕ ತೈಲ ಬೆಲೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಇರಾನ್ ಮತ್ತು ಓಮನ್ ನಡುವೆ ಇದ್ದು ಪರ್ಷಿಯನ್ ಕೊಲ್ಲಿಯನ್ನು ಬಾಹ್ಯ ಸಮುದ್ರದೊಂದಿಗೆ ಇದು ಬೆಸೆಯುತ್ತದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಿ ಇಟ್ಕೊಂಡ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭಾಶಯಗಳು.